ಚೆಂದಾಗಿ ಉರಿ ಹಾಕ್ತಾವ್ ನೀವು ಒಲೆನ. ಅದು ಯಾಕೋ ಕಣೆ ಬೆಳೆಕಾಳು ಮನೆ ಬೆಳೆಕಾಳು ಅವು ಯಾಕೋ ಬೇಯ್ತಾನೆ ಇಲ್ವಲ್ಲ ಈ ಸಲ ಅವು. ಸಲ ತಿಂತಲ್ಲ ಮತ್ತೊಂದು ಕೊಟ್ಟಿತ್ತಲ್ಲ ನನಗೆ, ಅವು ಒಳ್ಳೆ ಚೆನ್ನಾಗಿತ್ತು, ಚೆನ್ನಾಗಿ ಬೇಯ್ಕತ್ತಿತ್ತು. ಇದು ಸ್ವಲ್ಪನೂ ಬೇಯ್ತಾನೆ ಇಲ್ಲ. ಎಷ್ಟು ಉರಿ ಹಾಕಿದ್ರು ಏನು ಕಲ್ಲಂಗವೆ. ಈ ಬೆಳೆಕಾಳು ಸಾಂಬಾರು ಮನೇಲಿ ಮಾಡಿಬಿಟ್ರೆ ನನಗಂತೂ ತಲೆಯಲ್ಲಿ ಹುಚ್ಚು ಬಂದ್ಬಿಡ್ತದೆ. ಹೆಂಗಾದ್ರೂ ಒಂದು ಸ್ವಲ್ಪ ಬೆಳೆಕಾಳಾದ್ರು ಬೇಯ್ಬೇಕು ತಾನೆ. ಅದು ಏನಾಗ್ತದೆ ಈ ಬೆಳೆಕಾಳಿಗೆ ಏನು ಕತೆನೋ ಗೊತ್ತೈತಲ್ಲ ಕಣಪ್ಪ. ಹೇಳ್ಬೇಕು ಅತ್ತೆಗೆ, ಅತ್ತೆ ಬೆಳೆಕಾಳು ಯಾಕೋ ಚೆನ್ನಾಗಿಲ್ಲ, ಬೇರೆ ತಗೊಳ್ಳೋದ ಕನ್ನತ್ತೆ ಅಂತ ಹೇಳೋದಂದರೆ ಅತ್ತೆಗೆ ವೇಸ್ಟ್ ಆಯ್ತವೆ ಅಂತ ಅನಿಸ್ತದೆ. ಇನ್ನೊಂದು ಕಡೆ ಅಯ್ಯೋ ಹೋಗಿ ಅವಳು ಬೇಯಿಸೋರು ಅನ್ನಂಗೆ ಆಯ್ತದೆ. ಕುಕ್ಕರಲ್ಲಿ ಕೂಗಿಸೋದ ಅಂದರೆ ಒಲೆ ಬೇರೆ, ಕುಕ್ಕರಲ್ಲಿ ಕೂಗಿಸೋದು ಏನು ಮಾಡೋಣ, ಕುಕ್ಕರ್ಗೆ ಹಾಕ್ಬಿಡೋಣ. ಕುಕ್ಕರ್ಗೆ ಹಾಕ್ಬಿಟ್ರೆ ಕೂಗತ್ತದೆ, ಅದೇ ಕುಕ್ಕರ್ ಹಾಳಾಗೋಯ್ತದೆ. ಅಯ್ಯೋ ಹೋಗಪ್ಪ, ನನಗಂತೂ ತಲೆ ಕೆಟ್ಟೋಯ್ತದೆ. ಈಗ ಏನು ಮಾಡೋಣ, ಬೆಳೆಕಾಳನ್ನ ಕೂಗಕ್ಕೆ ಹಾಕಿವ್ನಿ. ಒಂದು ಕಡೆ ಕಾಯಿ ಟೊಮಟೊನು ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವನ್ನೆಲ್ಲ ಆಡಿಸ್ಕೊಂಡು ಉಯ್ದು ಬಿಡೋಣ, ಕಾಯಿ ಸಾರು ಮಾಡಿಬಿಡೋಣ, ಇಲ್ಲಾಂದರೆ ಮೊಟ್ಟೆ ಸಾರು ಮಾಡಿಬಿಡೋಣ. ಇವತ್ತು ಹೆಂಗಿದ್ರು ಭಾನುವಾರ ಅಲ್ವಾ, ಮೊಟ್ಟೆ ಸಾರು ಮಾಡಿಬಿಡ್ತೀನಿ. ಅಯ್ಯೋ ಮೊಟ್ಟೆ ಸಾರು ಮಾಡ್ರೆ ಬೆಳೆಕಾಳು, ಅಯ್ಯೋ ಬೇಡ ಬಿಡಪ್ಪ, ಬೇಡ ಇವತ್ತು ಇರಲಿ ಹಾಗೆ ಬೆಳೆಕಾಳು ಸಾರು ಮಾಡಿಬಿಡ್ತೀನಿ. ನಾಳೆ ಇಲ್ಲ ಸಂದೆಗೆ ಮೊಟ್ಟೆ ಸಾರು ಮಾಡ್ಕೊಂಡು, ಇಲ್ಲ ಮೊಟ್ಟೆದ ಆಮ್ಲೆಟ್ ಮಾಡ್ಕೊಂಡಿಲ್ಲ ಮೊಟ್ಟೆದು ಎಗ್ ಬುರ್ಜಿ ಮಾಡ್ಕೊಂಡು ಏನಾದರೂ ಒಂದು ಮಾಡ್ಕೊಳಕ್ಕಾಯ್ತದೆ. ನಾನಂತೂ ತಲೆ ಇಲ್ದಂಗೆ ಮಾತಾಡ್ತಾ ಕೂತೀನಿ. ದಡ್ಡಿ ನೀವು ಬೆಳೆಕಾಳು ಬೇಯಕ್ಬಿಟ್ಟು ಮೊಟ್ಟೆ ಸಾರು ಮಾಡ್ತೀನಿ ಅಂತ ಕೂತೀನಿ ಅಲ್ಲ. ಯಾಕೋ ಬತ್ತ ನನ್ನ ತಲೆನೇ ಸರಿ ಐತಿಲ್ಲ ಕಣಪ್ಪ. ಏನೇನೋ ಮಾತಾಡ್ತೀನಿ, ಏನೇನೋ ಮಾಡ್ತೀನಿ, ನಾನು ಮಾತಾಡೋದು ನನಗೆ ಗೊತ್ತಾಯ್ತಿಲ್ಲ ಅದೇನಾಗಿದ್ದು. ಗಾಳಿಯಂತೆ ಬಂದು ಪ್ರೀತಿ ತಂಪು ಎರೆದೆ, ಬಾಳ ಪುಸ್ತಕದಿ ಪ್ರೇಮ ಕಥೆಯ ಬರೆದೆ, ತಂದೆ ಹೊಸ ರೋಮಾಂಚನ ಜೇನ ಸವಿ ಈ ಚುಂಬನ, ತಂದೆ ಹೊಸ ರೋಮಾಂಚನ ಜೇನ ಸವಿ ಚುಂಬನ, ಉಸಿರೇ ಉಸಿರೇ ಬಾಳ ಸಿರೆ, ಅದು ನೋಡು ಚಂದ್ರ ಜಾರಿದೆ, ನೊಲವೇ ಮೌನವೇ ಮೌನವೇ ಗಾನವೇ, ಮನಸ್ಸು ನಾಚಿದೆ ಮಾತು ಬಾರದೆ, ಪ್ರಿಯ ಒಲವೇ ಮೌನವೇ ಮೌನವೇ ಗಾನವೇ. ಸೀತಾ ಹೇಳಿ ನೀನ ಹಾಡು ಹೇಳ್ತಿದ್ದು ಗನತೆ. ಅಯ್ಯೋ ನಾನು ಬೇರೆ ಈ ಸೌಂಡ್ ಎಲ್ಲಿಂದ ಬರ್ತಿದ್ದದು, ಯಾರು ಹೇಳ್ತಾ ಇದ್ದಾರೆ ಅಂತ ನಾನು ನೋಡ್ತಾವನಿ. ನೀನು ಹೇಳ್ತಿದ್ಯಾ ಮತ್ತೆ ನಾನು ಜಾಸ್ತಿ ಜೋರಾಗಿ ಹೇಳ್ಬಿಟ್ನಾ ಏನು ಕೇಳಿಸ್ತಿತ್ತು ಈಚೆ ತನಕನೂ. ಅಯ್ಯೋ ಯಾರಾದರೂ ಇದ್ರತೆ, ಅರಿವಿಲ್ಲ ತಕೋ ಯಾರಿದ್ದರು, ನಾನು ಮಾವ ಆಮೇಲೆ ತಾತನೂ ಕೂತಿತ್ತು ಅಲ್ಲಯ್ಯ. ಯಾರಮ್ಮಿದು ಹಾಡು ಹೇಳೋದು ಅಂತ ಅತ್ತೆನೇ ಕೇಳ್ತಾ ಇತ್ತು. ಅಯ್ಯೋ ಅತ್ತೆ ನಾನು ಬೇರೆ ಎಷ್ಟು ಜೋರಾಗಿ ಹೇಳ್ಬಿಟ್ನಾ, ಎಲ್ಲೋ ನನಗೆ ಹೇಳ್ಕೊಂಡಂಗೆ ನಾನು ಹೇಳ್ಕೊತಾ ಇದ್ದೆ. ಇನ್ನೊಂದ್ಸಲ ಹಾಡನ್ನ ಹೇಳಕ್ಕಿಲ್ಲ ಕಣಪ್ಪ. ತಾಕವ ಎಲ್ಲರಿಗೂ ಏನು ಹುಟ್ಟಿದಿಂದನೇ ಹಾಡು ಬಂದ್ಬಿಟ್ಟದ. ಹಿಂಗೆ ಕೂತಿದ್ದು ನಿಂತಿದ್ದವು ಹಾಡು ಹೇಳ್ಕೊಂಡು ಹೆಂಗೋ ಖುಷಿಯಾಗಿದೆ ಸಾಕು ಬಿಡವ. ಅವ್ರ ಜನಗಳು ಏನಾರು ಅನ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ, ನಿಂಗೆ ಅದು ನಮ್ಮ ಖುಷಿ ನಮಗೆ ಸರಿ ಅಷ್ಟೇ. ಅವ್ರೇನಾದರೂ ಬಂದು ಏನಾದರೂ ಕೊಡ್ತಿದ್ರೆ ಅವರಿಂದ ಏನಾದ್ರು ಉಪಯೋಗ ಆಯ್ತಿತ್ತ, ಬರೀ ಮಾತನಾಡಿ ಹೇಳ್ತಾರೆ ಹಂಗಿಲ್ಲ ಹಿಂಗಿಲ್ಲ ಅಂತ. ಅದೇ ಅವ್ರನ್ನೆಲ್ಲ ಕಟ್ಕೊಬೇಡಕನವ. ಅಯ್ಯೋ ನಾನು ಬಂದೆ ಸೀತಾನೇ ಇರಬೇಕು ಇಲ್ಲ ಯಾರು ಇರಬೇಕು ಅಂತ ನೋಡೋದಂತ ಬಂದೆ. ನೀನೇ ಏನು ಮಡಗಿದ್ದೀವಿ ಒಲೆ ಮೇಲೆ ಕಣತೆ? ಬೆಳೆಕಾಳು ಮಡಗಿವ್ನಿ. ಬೆಳೆಕಾಳು ಬೆಂದವ ಇಲ್ಲ ಕಣತೆ, ಎಷ್ಟು ಉರಿ ಹಾಕಿದ್ರು ಬೇಯಕ್ಕಿಲ್ಲ. ಅದು ಏನು ಮಾಡೋಣ, ಸಾರಿಗೆ ಯಾಕೋ ತಲೆ ಕೆಟ್ಟೋಯ್ತದೆ ಕಣತೆ. ಸಾರು ಅಂತ ನೆನ್ನೆ ನೋಡ್ರೆ ಹಸಿರುಕಳ್ಳು ಉಪ್ಸಾರು ಮಾಡ್ಕೊಂಡಿದ್ವಾ. ಈಗ ಬೆಳೆಕಾಳು ಹಾಕಿವ್ನಿ, ಅದೇ ಕಾಯಿಗೆ ಆರಿಸ್ಬಿಟ್ಟು ಒಂದು ಟಮಟನ್ ಹಾಕ್ಬಿಟ್ಟು ಊದ್ಬಿಟ್ಟು ಒಂದು ಟಮಟನ್ ಸಾರು ಥರ ಮಾಡ್ಬಿಡ್ತೀನಿ. ಟಮಟನ್ ಸಾರ ಮತ್ತೆ ಟಮಟನ್ ಸಾರು ಥರ ಮಾಡಿಬಿಟ್ಟು ಅದೇ ಬೆಳೆಕಾಳು ಸಾಂಬಾರು. ಸರಿ ಆಯಿತು ಮಾಡು. ಬೇಗಿನಿಲ್ಲ ಅಂದರೆ ಅದಕ್ಕೆ ಇನ್ನೇನು ಮಾಡಿ, ಬೇರೆ ಯಾವ್ದಾರು ಕಾಳು ಹಾಕು. ಅಲ್ಲಿಂದ ತಂದು ಸೌದೆಗಳನ್ನೆಲ್ಲ ಹಾಕಿವ್ನಿ ನೋಡಿ. ಅದು ಹೆಂಗೆ ಉರಿ ಹಾಕಿದನು. ಆದ್ರೂ ಬೆಳೆಕಾಳು ಬೆಂದೇ ಇಲ್ಲ ಅಂದರೆ ನಿಜವಾಗ್ಲೂ ಅತ್ತೆ ಇವು ಬೆಳೆಕಾಳೆ ಅಲ್ಲ ಕಣವ. ಈ ಬೆಳೆಕಾಳು ಎಲ್ಲಿ ತಗೊಂಡಿದ್ದು ನಾವು? ಅದೇ ಕಣತೆ, ಒಂದು ಸೇರಿಗೆ 50 ರೂಪಾಯಿ ಅಂತ ಮಾರಕ್ಕೆ ಬಂದಿದ್ರಲ್ಲ ಅವತ್ತು, ಕಡಿಮೆ ರೇಟು ಅಂದ್ಬಿಟ್ಟು ತಗೊಬಿಟ್ಟು. ಅವ ಅಯ್ಯೋ ಡೂಪ್ಲಿಕೇಟ್ ಏನೋ ಕಣವ, ಅಯ್ಯೋ ಏನೋ ಗೊತ್ತಿಲ್ಲ ಕಣತೆ, ಯಾಕೋ ಬೇಕಿಲ್ಲ ಬುಡಿಯತ್ತಾಗ ಇನ್ನೇನು ಮಾಡೋಕ್ಕದು. ನಿನ್ನ ಮೇಲಿಂದ ತಗೊಳ್ಳೋದು ಬೇಡ ಅಲ್ಲಿ.
ಕನವ ತಗೊಳ್ಳೋದು ಬೇಡ ಬಿಡು. ಏನಾದ್ರು ಒಂದು ಸಾಮಾನು ತಕೊಂಡ್ರೆ ನಮ್ಮ ಉಪಯೋಗಕಾರ ಬರಬೇಕು. ಬರ್ನಿಲ್ಲ ಅಂದ್ರೆ ತಗೊಂಡಿದ್ಕೆ ಏನು ಪ್ರಯೋಜನ? ನಮ್ದು ಸುಮ್ಮನೆ ಕಾಸು ದಂಡ ಆಯ್ತದೆ ಅಷ್ಟೇ. ಅಯ್ಯೋ ಉಂಕನತ್ತೆ ಹಂಗೆ ಆಗದೆ ತಗೊಳ್ಳಿ. ಅದೇ ನಾನು ಕೂತೇವೆ, ನೀವು ಬನ್ನಿ ಆಯ್ತಾ ಕೂತ್ಕೊಳ್ಳಿ. ಕೂತ್ಕೊಂಡು ಏನು ಮಾಡಾನೆ ಮಾಡ್ತಾ ಇರು. ನಾನು ಹಂಗೆ ತಿರುಗಾಡ್ಕೊ ಬರ್ತೀನಿ. ಎಲ್ಲಿಗೆ ಹೋದಿರಿ? ಎಲ್ಲಿಗೂ ಇಲ್ಲ ಕಣವ, ಎಲ್ಲಿಗೂ ಇಲ್ಲ. ಸರಿ ಈಗಲೇ ಯಾಕೆ ಬೆಳಕಲ್ಲೇ ಬೇಯಕಾಕಿದಿ? ಅದೇ ಕಣತೆ ಬೆಂದಿತ್ತಿಲ್ವಲ್ಲ ಅದಕ್ಕೆ ಈಗಲಿಂದನೇ ಬೇಯ್ಕೊಳ್ಳಿ ಅಂದ್ಬಿಟ್ಟು ಹಾಕಿವ್ನಿ. ಈಗ ಬರೀ 5 ಗಂಟೆ ಕಣವ, ಸಂಜೆ 5 ಗಂಟೆ. ಈಗ 8 ಗಂಟೆ ಮೇಲೆ ತನಕ ನಾವು ಊಟ ಎಲ್ಲ ಮಾಡೋದು. ಇರಲಿ ಬಿಡತ್ತೆ, ಬೇಯ್ತಾ ಇರಲಿ ಅಂತಾನೆ ಬಂದಿದ್ದು. ಸರಿ ಕಣವ, ನಿನ್ನ ಇಷ್ಟ. ಬೇಗ ಆದ್ರೂ ಸಿಕ್ಕಿಲ್ಲ, ಬೇಗನೆ ಮಾಡು. 7 ಗಂಟೆ ಆದ್ರೂ ಸಿಕ್ಕಿಲ್ಲ, ಆಗಲೇ ಊಟ ಮಾಡ್ಕೊಂಡು ಮನೆ ಕಳದ ಇನ್ನೇನು ಅನ್ನತೆ ಆಯಿತು. ಮಗ ರಾಧಾ ಬೈಲಿ ಅತ್ತೆ ಹೇಳಿ. ಯಾಕ ಹಂಗೆ ಕೂದಲು ಬಿಟ್ಕೊಂಡಿದಿ? ಇವತ್ತೇ ಅದು ತಲೆ ಬಚ್ಕೊಳ್ಳೋಣ ಅಂತ ಬನ್ನ ಈ ಬಾಚಣಿಗೆನ ಸಿಗ್ತಾ ಇಲ್ಲ, ಹತ್ತಿಗೆ ಹುಡುಕ್ತಾ ಇದ್ದೆ. ಈ ಬಾಚಣಿಗೆನ ಯಾವ ಬೆಳಿಗ್ಗೆ ನಾನು ಬಾಚ್ಬಿಟ್ಟು ಎಲ್ಲ ಇಟ್ಬಿಟ್ಟೆ ಕಣವ. ಸೀತನ್ಗೆ ಹೇಳ್ತೀನಿ, ಸೀತಾ ಸೀತಾ ಅವತ್ತೆ ನಾನು ಆಗ್ಲಿಂದ ಒಸಿ ಹುಡುಕ್ತಾ ಇದ್ದಾನೆ. ಅದೇ ಕೂದಲು ಬಿಚ್ಬಿಟ್ಟು ಮೊದಲು, ಆಮೇಲೆ ಬಾಚಣಿಗೆ ನೋಡಿದೆ, ಬಾಚಣಿಗೆನೆ ಕಾಣ್ತಾ ಇದ್ದಿಲ್ಲ. ಅದಕ್ಕೆ ಎಲ್ಗೊಂಟೈತೆ ಅಂತ ಹುಡುಕ್ತಾ ಇದ್ದೆ ಕಣತೆ. ಅಯ್ಯೋ ಮಗ, ಅದು ಬೆಳಿಗ್ಗೆ ಎದ್ಬಿಟ್ಟು ನಾಷ್ಟ ಮಾಡಿದ್ಮೇಲೆ ಯಾಕೋ ಕೂದಲು ಒರಟು ಥರ ಇತ್ತು. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಬಾಚ್ಬಿಡೋದು ಅಂದ್ಬಿಟ್ಟು ಆ ಎಣ್ಣೆನೂ ಹಾಕೊಂಡು ಬಾಚ್ಕೊಂಡು ಹಿಂಗೆ ಸಿಂಬಿ ಎತ್ತಿ ಕಟ್ಕೊಬಿಟ್ಟೆ ಕಣವ. ಆ ಬಾಚಣಿಗೆನ ಅದೇ ನಾನು ಮನೆ ಕತ್ತಿನಲ್ಲ ಅಲ್ಲೇ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಅತ್ತೆ ಹೇಳತ್ತೆ, ನಾನು ಮನೆ ಕತ್ತಿನಲ್ಲ ರೂಮು, ಅಲ್ಲಿಗೆ ಹೋಗ್ಬಿಟ್ಟು ಕನ್ನಡಿ ಮುಂದೆ ಬಾಚಣಿಗೆ ಮಡಗಿವ್ನಿ. ಹಂಗೆ ಕೊಬ್ಬರಿ ಎಣ್ಣೆ ಏನು ಅದೇ ತಗೊಬಂದ್ಬಿಡವ ಕನ್ನತೆ ಆಯಿತು. ಕೂತ್ಕೊ ಬೈಲಿ. ಅಯ್ಯೋ ಸಿಕ್ಕವ, ಏನು ಸಿಕ್ಕವು ಇಷ್ಟೊಂದು? ಮತ್ತೆ ಹಂಗೆ ನಾನು ಸ್ನಾನ ಮಾಡ್ಬಿಟ್ಟು ನೀರು ಹಾರಿಸ್ಕೊಂಡು ಚೆನ್ನಾಗಿ ಸುತ್ತಿ ಬಟ್ಟೆ ಕಟ್ಟಿ ಸೀಮೆ ಕಟ್ಬಿಟ್ಟು ಎಲ್ಲ ನೀರೆಲ್ಲ ಹಾರೋಗಿ ಹೋದ್ಮೇಲೆ ಆತೆ ಕ್ಲೀನಾಗಿ ತಲೆ ಬಚ್ಕತ್ತಿದ್ನ. ನೆನೆ ಏನಾಗುತ್ತೆ ಅಂದರೆ ಯಾಕೋ ನನಗೆ ಬಾಚಕ್ಕೆ ಇಷ್ಟ ಆಗಲಿಲ್ಲ, ಹಂಗೆ ಮನಿಕೊಬಿಟ್ಟಿವ್ನಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಹಿಂಗೆ ಸಿಕ್ಕಾಗ್ಬಿಟ್ಟದೆ. ಅದಕ್ಕೆ ಒಮ್ಮೆಗೆ ಹಾಕ್ಕೊಂಡ್ಲು ನಾಷ್ಟ ಮಾಡ್ಕೊಂಡು ಕೂದಲು ಬಿಚ್ಚು, ಇಲ್ಲಾಂದರೆ ಮನೇಲೆಲ್ಲ ಕೂದಲು ಅಂಟ್ಕೊತೇವೆ ಅಂತ ಅಂತು. ಅದಕ್ಕೆ ಈಗ ನಾಷ್ಟ ಮಾಡ್ಕೊ ಬಂದಲ್ಲ, ಅದಕ್ಕೆ ತಲೆ ಬಚ್ಚದ ಅಂದ್ಬಿಟ್ಟು ಬಂದೆ ಕಣತೆ. ಸಿಕ್ಕಿಲ್ಲ ಬಿಡು, ಆಯಿತು. ಏನಿಲ್ಲ, ತಲೆ ಉದ್ದುವಾಗಿ ಚೆನ್ನಾಗದೆ, ದಟ್ಟುವಾಗೋದೆ ಉದ್ದುವಾಗೋದೆ. ಅದೇ ಸ್ವಲ್ಪ ಸಿಕ್ಕು ಹಂಗಂದಲ್ಲ ಬಿಡು. ಸಿಕ್ಬಿಡ್ಸ್ಕೊಟ್ಟನು, ಚೆನ್ನಾಗಿ ಸಿಕ್ಬಿಡ್ಸ್ಕೊಂಡು ಹೋಗ್ಬೈದಿ. ಏನು ಮಾಡು ಗೊತ್ತಾ, ಚೆನ್ನಾಗಿ ಸಿಕ್ಬಿಡ್ಸ್ಕೊಂಡು ಚೆನ್ನಾಗಿ ಎಣ್ಕೊಂಡು ಎತ್ತಿ ಕಟ್ಕೋಬೇಕನವ. ಕೂದಲು ಆರೈಕೆ ಮಾಡಬೇಕು, ಇಲ್ಲಾಂದ್ರೆ ಉಳ್ಕೊಂಡದ ಕೂದಲು. ಕಾಲದಲ್ಲಿ ಮಾಮೂಲಿ ಚಿಕ್ಕ ಮಕ್ಕಳು ಒಂದು 15-16 ವರ್ಷ ಕಂಡ ಚೆನ್ನಾಗಿರ್ತದೆ. ಆಮೇಲೆ ಬತ್ತ ಕೂದಲೇ ನಿಲ್ಲಕ್ಕಿಲ್ಲ ಕಣವ, ಯಾಕೋ ಗೊತ್ತಿಲ್ಲ, ಕೂದಲೇ ನಿಲ್ಲಕ್ಕಿಲ್ಲ. ನಾನು ತುಂಬ ಜನ ನೋಡೀನಿ ಅಲ್ಲ, ಸುಮಾರು ಜನ ನೋಡೀವ್ನಿ. ಎಲ್ಲ ಕೂದಲುವೆ ಮೊದಲು ಉದ್ದಕ್ಕಿರ್ತದೆ, ಬತ್ತ ತುಂಡಾಗ್ಬಿಟ್ಟು ಕೂದಲೆಲ್ಲ ಉದ್ರೋಗ್ಬಿಟ್ಟು ಮಡಗದೆ ಬರೀ ಬುಂಡೆ ಕಂತದೆ ಕಣವ. ಅದು ನಿಂಗೆ ಪರವಾಗಿಲ್ಲ, ಚೆನ್ನಾಗದೆ ಗನತೆ. ಅದು ನಮ್ಮ ಕ್ಲಾಸಲ್ಲೂ ಹಂಗೆಯ, ನನ್ನ ಜೊತೆ ಓದ್ತಿದ್ರಲ್ಲ ಅವ್ರಿಗೆಲ್ಲ ಹಂಗೆಯ. ಕೂದಲು ಚಿಕ್ಕದ್ರಲ್ಲೆಲ್ಲ ಉದ್ದ ಇತ್ತು, ಬತ್ತ ಕೂದಲು ಉದ್ರೋಗಿ ತುಂಡಾಗ್ಬಿಟ್ಟು ಮೋಟ ಥರ ಆಗ್ಬಿಟ್ಟು ಕೊತ್ತಂಬರಿ ಸೊಪ್ಪದಲ್ಲ ಅಷ್ಟೇ ಉದ್ದ ಬರೋದು ಪಾಪ. ಹೊಸಿ ಚೆನ್ನಾಗಿತ್ತಿಲ್ಲ ಕೂದಲುಗಳೆಲ್ಲ, ಯಾಕೊಂಗೆ ಆಯ್ತದೆ ಅದೇ. ಅದಿರಲಿ, ನನ್ನದು ಯಾಕೆ ಗೊತ್ತಂಗಿರೋದು, ಅಮ್ಮನಿಗೂ ಉದ್ದ, ಅಕ್ಕನಿಗೂ ಉದ್ದ, ನನಗೂ ಉದ್ದ, ಆಮೇಲೆ ನಮ್ಮ ಅಜ್ಜಿ ಅದಕ್ಕೂ ಹೊಸಿ ಉದ್ದ ಇಲ್ಲ ಕಣತೆ. ನಮ್ಮ ಮನೇಲಿ ಕೂದಲಂತೂ ಉದ್ದುದ ಚೆನ್ನಾಗಿ ಬೆಳೀತದೆ. ಸರಿಗಲ್ದೆ ಬಿಡವ, ಇದಂತೂ 100ಕ್ಕೆ 100 ಸತ್ಯ. ಚೆನ್ನಾಗಿ ಬೆಳೆದಿದೆ. ನಿಮ್ಮ ಮನೇಲೂ ಅಷ್ಟೇ, ನಿಮ್ಮ ಅಮ್ಮಂದುವೆ, ಆಮೇಲೆ ಬೀಗರು ಅವ್ರ ಅಮ್ಮಂದುವೆ ಒಳ್ಳೆ ಕೂದಲು ತೊಂಬ್ರಿಗೆ ಚೆನ್ನಾಗಿ ಬೆಳ್ತದೆ ಕಣವ. ಏನೋ ಚೆನ್ನಾಗಿ ಸಾಕವ ಅಷ್ಟೇ ಕಣತೆ. ನಾನು ಮನೇಲಿದ್ರೆ ಜಾಸ್ತಿ ಏನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಕಣತೆ. ಅಮ್ಮನೂ ತಲೆ ಬಚ್ಕೊಡ್ತದೆ, ನಿಮ್ಮ ಥರನೇ ಕರ್ದು ತಲೆ ಬಚ್ಕೊಡ್ತದೆ, ಬೈತದೆ. ಇಲ್ಲಾಂದ್ರೆ ನಾನು ಅಷ್ಟೇ ಎಣ್ಣೆನೂ ಕಕ್ಕ ಹೋಯ್ಕಿಲ್ಲ, ತಲೆನೂ ಬಚ್ಚಕ್ಕೆ ಹೋಯ್ಕಿಲ್ಲ. ಹಂಗೆಲ್ಲ ಅನ್ಕೊಂಡಾರವ, ಹಂಗೆಲ್ಲ ಅನ್ಕೋಬಾರ್ದು ಕಣವ, ಅನ್ಕೋಬಾರ್ದು. ಚೆನ್ನಾಗಿ ಅದು ಯಾವ ಸಮಯದಲ್ಲಿ ಏನು ಮಾಡಬೇಕು ಆ ಟೈಮಲ್ಲೇ ಮಾಡಿಬಿಡ್ಬೇಕು. ಇಲ್ಲಾಂದರೆ ಈಗ ನೋಡು, ಕೂದಲು ಇಲ್ದವ್ರವ್ರಿಗೆ ಕೂದಲು ಬೆಳೆಸೋ ಆಸೆ ನಿನ್ಗದೆ. ಅದು ಯಾಕೆ ಹಾಳು ಮಾಡ್ಕೊಂಡು ಕೂದಿರಲ್ವಲ್ಲ, ಅವ್ರ ಕಷ್ಟ ಗೊತ್ತಿರೋದು. ಪಾಪ ನೀನು ಹಂಗೆಲ್ಲ ಮಾಡ್ಬೇಕನವ. ಚೆನ್ನಾಗಿರೋ ಕೂದಲ ಇದು ಹೆಂಗೆ ಚೆನ್ನಾಗಿ ಮಡಿಕೊಂಡಿದ್ದಿ, ಹಿಂಗೆ ಮಡಿಕೊಂಡೊಬ್ರು ಮುಂದೆನವೆ ಘನತೆ ಆಯಿತು. ಸೀತಾ ತಂದವ ಆತೆ ಹುಡುಕ್ತಾವನಿ, ಇಲ್ಲಿ ಎಲ್ಲೋ ಕಾಣ್ತಾನೆ ಇಲ್ವಲ್ಲ. ಅಲ್ಲೇ ಕಣವ, ಅದೇ ಕನ್ನಡಿ ಅದಲ್ಲ ಅದ್ರ ಮೇಲೆ ಮಡಗಿವ್ನಿ. ನೋಡು, ಒಳಗಿಲ್ಗಡೆ ಕೊಂಟೋಗ್ಬಿಟ್ಟದೆ, ಹಿಂದೆ ಸೇರ್ಕೊಬಿಟ್ಟಿರೋದು ನೋಡು. ಕನ್ನಡಿ ತೆಗೆದ್ಬಿಟ್ಟು ನೋಡು. ಕಣತೆ ಕನ್ನಡಿ ಹಿಂದೆ ಸಿಕ್ಕಾಕೊಬಿಟ್ಟದೆ. ಇರಿ ಬತ್ತಾವನಿ ತಗೊಂಡು ಕಣವ. ಅಯ್ಯೋ ಮನೇಲಿ ಅಷ್ಟು ಬಾಚಣಿಗೆ ತಂದ್ಬಿಡ್ತೀನಿ, ಅಷ್ಟು
ಟಕ್ಟಿಗೆ ತಂದು ಮಾಡ್ತೀನಿ, ಅಷ್ಟು ತಲಪಿನ ತಂದು ಮಾಡ್ತೀನಿ. ರಿಬ್ಬರ್ ಬೈಂಡ್ಗಳು ಅವನ್ನೆಲ್ಲ ಅಷ್ಟೊಂದು ತಂದು ಮಾಡ್ತೀನಿ. ಒಂದು ಉಳ್ಕೊಳಕ್ಕಿಲ್ಲ ಕಣವ. ಅದು ಯಾವ್ಯಾವ ಮೂರಲ್ಲಿದ್ದಾವೋ ಏನೇನಿದ್ದಾವೋ ಬೇಕಾಗಿರೋ ಟೈಮಲ್ಲಿ ಸಿಗೋಕ್ಕಿಲ್ಲ. ಯಾವಾಗ ಬೇಡ ಕಸ ಗಿಸ ಗುಡ್ಸೋವತ್ತಲ್ಲಿ ದಾರದರಿಲಿ ಕಾಲ್ಗೆ ಸಿಗ್ತವೆ. ಇಂಥ ಸಮಯದಲ್ಲಿ ಬೇಕು ಅನ್ನೋ ಸಮಯದಲ್ಲಿ ಅದು ಸಿಗೋಕೆ ಇಲ್ಲ. ಉಣ್ಕನತೆ ಹಂಗೆಯ. ಒಂದ್ಸಲ ಏನಾಯ್ತು ಗೊತ್ತತೆ, ಕಾಲೇಜಿಗೆ ಬೇರೆ ಬೇಗ ಹೋಗ್ಬೇಕಾ ಫಂಕ್ಷನ್. ಟಕ್ಟಿಕಿಗಳು ರಿಬ್ಬರ್ ಬಂಡು ಬಾಚಣಿಗೆ ಏನು ಸಿಗ್ತೇವೆ ಕಣತೆ. ಎಲ್ಲ ಯಾವ್ಯಾವ ಮೂಲೆಲ್ಲ ಬಿದ್ದವೆ, ಒಂದು ಸಿಕ್ಕಿದ್ರೆ ಒಂದು ಸಿಗೋಕ್ಕಿಲ್ಲ ಕಣತೆ. ಅದೇ ಬೇರೆ ದಿನ ಬಿಟ್ರೆ ನೀವು ಹೇಳಂಗೆ ಕಸ ಗುಡ್ಸೋವತ್ತಲ್ಲಿ ನಿಂತಿತ್ತವಳಿ ಕುಂತಿತ್ತವ ಪಕ್ಕದಲ್ಲೇ ಇರ್ತವೆ. ಏನಾದರೂ ಬೇಕು ಅಂತ ಸಮಯದಲ್ಲಿ ಸಿಗೋಕ್ಕೆ ಇಲ್ಲ. ಏನಂದಿರಿ, ನಿಮಗೂ ಹಂಗೆ ತಾನೇ ಅನ್ಸೋದು. ನಿಮಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೇ ಆಗಿರ್ತದೆ. ಮಗ ಸುಳ್ಳಂತ ಇದ್ದದ? ಇಲ್ಲ ಕಣತೆ, ಬಾಚಿ ಇಲ್ಲ. ಸಿಕ್ಬಿಡ್ಸ ಆಯ್ತು. ಹೆಂಗ್ ಬಚ್ಕೊಡನೆ ಮತ್ತೆ ನಿಮ್ಗೆ ಹೆಂಗ್ ಇಷ್ಟ ಹಂಗೆ ಬಾಚಿ. ಇದ್ಗಿದ್ದೇನು ನಂಗೆಲ್ಲ ಬರೋಕಿಲ್ಲ ಕಣವ. ಮಾಮೂಲಿ ಸಾದಾ ಸೀದಾ ಅಷ್ಟೇ ಆಯಿತು. ಮನೆ ತವೆ ಅಲ್ವಾ, ಬಾಚಿ ಏನು ಆಯ್ಕಿಲ್ಲ. ಸರಿ ಕಣವ. ಅತ್ತೆ ಒಳ್ಳೆ ಚೆನ್ನಾಗಿ ಬಾಚಿತು. ನೋಡು ಉದ್ದು ಕೆಂದಿವ್ನಿ. ಇದೇ ಥರ ನಂಗೆ ಬರೋದು. ಇದೇನೋ ಈ ಅತ್ತೆ ಒಂದೇ ಥರ ಬಾಚ್ತಾಳಲ್ಲ ಅಂತ ತಿನ್ಕೊಬಿಡ. ನಂಗೆ ಇದು ಒಂದೇ ಕಣವ ಬರೋದು. ಇಂಕತ್ ಬುಡಿ ಸಾಕು ಸಾಕು ಬುಡಿ. ಸೀತಾ ಬವ್ವ ನೀನು ಕುತ್ಕವ, ನಿಂಗೂ ಬಾಚ್ಕೊಟ್ಟನು. ಬೇಡ, ನಾನು ಆಮೇಲೆ ಬಾಚ್ಕೊತೀನಿ. ಸೀತಾ ಬವ್ವ ಸೀತಾ, ನಾನು ಕಂಡುನಿ ಕತೆ ನೀನು ಬಾಚ್ಕೊಳ್ಳೋದ. ಬೆಳಿಗ್ಗೆ ಕೇಳಿದ್ರೆ ಸಂಜೆ ಹೊತ್ತು ಬಾಚ್ಕೊತೀನಿ ಅನ್ನೋದು. ಸಂಜೆ ಹೊತ್ತಲ್ಲಿ ಕೂದಲು ಬಿಚ್ಚಂಗಿಲ್ಲ ಅಂತ ನಾನು ಹೇಳ್ತೀನಿ, ಅದಕ್ಕೆ ಸುಮ್ಮನೆ ಆಯ್ತೀಯ. ಪುನಃ ಬೆಳಿಗ್ಗೆ ನಾಳೆ ಬಚ್ಕೊತೀನಿ ಅಂತ ನೀನು ಕೂದಲನ್ನೆಲ್ಲ ಹಾಳು ಮಾಡ್ಕೊತ ಇದೆಯಾ. ಬೈಲಿ ಕೌಟ್ಲು ಗಿಟ್ಲು ಎಲ್ಲ ಬಂದು ಕೂತದೆ, ಕೆಂಚಿಗೆ ಕಾಣ್ತಾ ಇದೆ. ಅಯ್ಯೋ ಬಾಡ ಕಣತೆ. ಬೈಲಿ ಬಾಚ್ಕೊಟ್ಟವನ್ ಬಾ. ನೀವು ಏನು ನೋಡ್ತೀನಿ ಅದು ನೋಡ್ತೀನಿ ಅಂತ ಅಷ್ಟು ಹೊತ್ತು ಕೂರ್ಸ್ಕೊತಿದ್ದೀರಿ. ಹೋಗಿ ಯಾಕಪ್ಪ ಇವತ್ತು ಏನ್ಗಿನ್ ಹಿಡಿ ಕೊಡೋಕ್ಕಿಲ್ಲ, ನಾಳೆ ಹಿಡ್ಕೊತೀನಿ ಏನ್ಗಿನ್ನೆಲ್ಲ. ಈಗ ಬರೀ ಬಾಚ್ಕೊಟ್ಟವನ್ ಬೈಲಿ. ಏನ್ಗಿನ ಹಿಡಿಬಾರ್ದು, ಬರೀ ಬಾಚ್ಬಿಟ್ಟು ಕಳಿಸ್ಬಿಡ್ಬೇಕು. ಸರಿ ಆಯಿತು, ಹೆಂಗಾರ ಸಿಕ್ಬಿಡ್ಸ್ಕೊಟ್ಟನು ಬೈಲಿ. ನಾನೇ ಸಿಕ್ಬಿಡ್ಸ್ಕೊಟ್ಬಿಟ್ಟು ನಾನೇ ಬಾಚ್ಕೊಟ್ಟನು ಬೈಲಿ. ಸರಿ ಕಣತೆ ಆಯಿತು. ಅಯ್ಯೋ ಜೋಗಿಡ್ಕೊಬಿಡ್ತು ಕಣಪ್ಪ, ಜೋಗಿಡ್ಕೊಬಿಡ್ತು ಕಾಲು. ಅಲ್ಲೇ ಕೂತ್ಕೋ, ಒಂತಾವ್ ಕೂತ್ಕೋ. ಹಂಗೆ ಕೂತ್ಕೊಬಿಟ್ಟಿದೆಯಲ್ಲ, ಅದಕ್ಕೆ ರಕ್ತ ಹಾಡ್ತಾನೆ ಹಂಗೆ ಕಾಲು ಜೋಗಿಡ್ಕತ್ತದೆ. ಕೂತ್ಕೊಳ್ಳಿ. ಅಯ್ಯೋ ಶಿವ, ಕಾಲು ಜುಮ ಅಂತದೆ ಕಣವ. ಜುಮ ಅನ್ನೋ ಟೈಮಲ್ಲಿ ಯಾರಾದರೂ ಬಂದ್ಬಿಟ್ಟು ಕಾಲು ಮುಟ್ಬಿಟ್ರೆ ಜೀವ ಹೋದಂಗೆ ಆಯ್ತದೆ. ಇವತ್ತೇ ಒಂದ್ಸಲ ಇವಳುವೆ ಮಾಮೂಲಿ ಕಾಲು ಜೋಗಿಡ್ಕತ್ತದೆ ಅಂತ ಕೂತಿದ್ಲ. ಹೋಗ್ಬಿಟ್ಟು ಕಾಲು ಕೆರೆದ್ಬಿಟ್ಟಿದ್ದೆ, ಕಿರ್ಚ್ಕೊಬಿಟ್ಟಿದ್ಲು ಕಣತೆ. ಆಮೇಲೆ ಕಿರ್ಚ್ಕೊಬಿಟ್ನ ನಾನು. ಆಗ ಅಮ್ಮ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದ್ರ, ಹಿಂಗಾಯ್ತು ಅಂತ ಹೇಳ್ದ. ಆಗ ಒಂದು ಎರಡೇಟು ಹೊಡ್ಸ್ಕೊಂಡ್ಲು ಇವಳು ಕಣತೆ. ಎಲ್ಲಿ ನಾನೆಲ್ಲ ಹೊಡ್ಸ್ಕೊಂಡಿದ್ದು, ನೀನೇ ಹೊಡ್ಸ್ಕೊಂಡಿದ್ದು. ಕಿರ್ಚಿದ್ದು ನೀಂತಾನೆ, ಅದಕ್ಕೆ ನಿಂಗೆ ಹೊಡೆದಿದ್ದು. ಎಲ್ಲಿ ನೀಂತಾನೆ ಹೊಡ್ಸ್ಕೊಂಡಿದ್ದವಳು ಸುಳ್ಳು ಕಣತೆ. ಇವಳೇ ಕಿರ್ಚಿದ್ದು, ಅದಕ್ಕೆ ದೊಡ್ಡವಳಾಗಿ ಯಾಕೆ ಕಿರ್ಚಿದ್ದೆ, ಎದುರು ಕೈತಲ್ಲ ಭಯ ಪಟ್ಕೊಂಡಲ್ಲ ಅಂತ ಅಮ್ಮ ಬಂದ್ಬಿಟ್ಟು ಹೊಡಿತು ಕಣತೆ. ಸುಮ್ನಿರಿ ಆಯ್ತು, ಸಾಕು ಸುಮ್ನಿರವ. ಯಾರಾದ್ರೂ ಹೊಡ್ಸ್ಕೊಳ್ಳವ್ರಿ, ಸುಮ್ನಿರಿ ಆಯ್ತು. ಏನು ಅಕ್ಕ ತಂಗಿರ ಜಗಳ ಎಲ್ಲೂ ನಿಲ್ಲಕ್ಕಿಲ್ಲ ಕಣವ. ಸೀತಾ ಇದು ಕೂದ್ಲು ಇಲ್ಲ ಹಗ್ಗನು ಕತೆ ಇಲ್ಲ ಉಡ್ಕೊಂಡು ಕೂತದೆ ಕಣವ. ನನ್ನ ಕೂದ್ಲು ಹಂಗೆಯ. ನಮ್ಮ ಸೀತೊಂದು ಸ್ವಲ್ಪ ನೈಸು, ನಂದು ಯಾಕೋ ಹೊರಟು ಕಣತೆ. ಇದು ಚೆನ್ನಾಗಿತ್ತು ಕಣವ. ಈಗ ಯಾಕೆ ಹಿಂಗಾಗೋಯ್ತು? ಎಲ್ಲೋ ನೀರು ಅಡ್ಜಸ್ಟ್ ಆಗಿಲ್ವೇನೋ ಕಣವ. ಅವ ಚೆನ್ನಾಗಿರೋ ಎಣ್ಣೆ ಆಮೇಲೆ ಚೆನ್ನಾಗಿರೋ ಸಾಪನ್ನೆಲ್ಲ ತರ್ಸ್ಕವ ನಿನ್ ಗಂಡನ ಕೈಲಿ ಕಣತೆ. ತರ್ಸ್ಕೊಂಡು ಹಾಕಣ್ಣ ಕೂದು ಉದ್ರುಬಿಡ್ತು. ಅದಕ್ಕೆ ಭಯ ಪಟ್ಕೊಂಡು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸರಿ ಕಣವ, ಹಂಗಾರೆ ಬೇಡ ಬಿಡು. ಬೇಡ, ಇರೋದನ್ನೇ ನೋಡ್ಕೊ. ಸುಮ್ಮನೆ ಇವನಿ. ಸರಿ ಅದು ಒಳ್ಳೆ ಕೆಲಸನೇ ಬಿಡವ. ಇನ್ನೇನ್ರಪ್ಪ ಎಲ್ಲರೂ ಹಿಂಗಿದ್ದೀರಿ, ಚೆನ್ನಾಗಿದ್ದೀರಾ? ನೋಡಿ ನಮ್ಮ ಮೈಕ್ಳಿಗೆ ತಲೆಗಿಲೆ ಬಾಚ್ಕೊಟ್ಬಿಟ್ಟು ಚೆನ್ನಾಗಿ ಎಂದ್ಬಿಟ್ಟು ಎತ್ತು ಕಟ್ತಾವನಿ. ಚೆನ್ನಾಗಿ ಕೂದು ಮಡಿಕೋಬೇಕು. ನಮ್ಮ ಮಕ್ಕಳು ಇವು ಇಬ್ಬರು ಅಷ್ಟೇ ಸರಿಯಾಗಿ ನೋಡ್ಕೊಳಕ್ಕೆ ಇಲ್ಲ ಕೂದಲ. ಅದಕ್ಕೆ ನಾವು ಬಿಡೋಕ್ಕಾಗದ, ಹಿಂಸೆ ಮಾಡಿ ಬನ್ನಿ ಅಂತ ಕರ್ದಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಸಿಕ್ಬಿಡ್ಸ್ಬಿಟ್ಟು ಹಿಂಗೆ ಬಾಚ್ಕೊಡ್ತಾವನಿ. ನಿಮ್ಮ ಮನೇಲಿ ದಿನ ಇದೇ ಕತೆ ಆಗಿರ್ತದೆ. ಮಕ್ಕಳುಗಳು ಬರೋಕ್ಕಿಲ್ಲ, ಏನು ನೋಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ, ಜಾಸ್ತಿ ಹೊತ್ತು ಇಟ್ಕೊಬಿಟ್ರೆ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ಗೊತ್ತು ಅವಕ್ಕೆ. ಅದಕ್ಕೆ ನಮ್ಮ ಜೊತೆಗೆ ಕೂದಲು ತಲೆನೇ ಬಾಚಿಸ್ಕೊಳಕ್ಕೂ ಬಿಡೋಕ್ಕಿಲ್ಲ, ಏನು ಮಾಡೋಕ್ಕೂ ಬಿಡೋಕ್ಕಿಲ್ಲ. ನಿಮ್ಮ ಮನೇಲಿ ಹಿಂಗೇನಾ ಅಥವಾ ಏನು ನಿಮಗೂ ನಿಮ್ಮ ಮಕ್ಕಳು ಅಮ್ಮ ಬಾಚ್ಕೊಡು ಅಂತ ಕರೆದವು, ಅಥವಾ ನೀವೇ ಹಿಂಸೆ ಮಾಡಿ ಬಾಚ್ತೀರೋ ಏನು ಹೆಂಗೆ ನಿಮ್ಮ ಮನೆ? ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನ್ರಪ್ಪ ಮತ್ತೆ ಬರೋದಾ?